ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮೈ ನೀಡ್ಸ್ ಆಫ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ವಿಡಿಯೋ ಇದು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಭಾಳಷ್ಟು ವಿಡಿಯೋಗಳಲ್ಲಿ ನೋಡಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು, ಅಂದರೆ ತಮ್ಮ 2,000 ರೂಪಾಯಿ ಬರ್ತಾ ಇದ್ದೀವಲ್ಲ, ಇವೆಲ್ಲ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಭಾಳಷ್ಟು ವಿಡಿಯೋಗಳಲ್ಲಿ ವೈರಲ್ ಆಗ್ತಾ ಇದ್ದಾವೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ಇದು ನಿಜವಾಗಲೂ ಕ್ಯಾನ್ಸಲ್ ಆಗ್ತಾ ಇದ್ದಾವ ಅಥವಾ ಇದು ಸುಳ್ಳು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಬಂದಾಗ್ತಿದ್ದಾವೆ. ಮತ್ತೊಂದು ಸತಿ ಅರ್ಜಿ ಮರು ಪರಿಶೀಲನೆಗೆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಅದು ಯಾಕಂದರೆ ಅರ್ಜಿ ಮತ್ತೊಂದು ಸತಿ ಆಗಬೇಕಾ ಅಥವಾ ಫುಲ್ ಕಂಪ್ಲೀಟಾಗಿ ಬಂದಾಗುತ್ತಾ ಅನ್ನೋದು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸ್ನೇಹಿತರೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾನಲ್ಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ವಿಡಿಯೋಗಳಲ್ಲಿ ಬರ್ತಾ ಇದ್ದಾವೆ. ಹೌದು ಸ್ನೇಹಿತರೆ, ಯಾಕಂದರೆ ಅಧಿಕಾರಕ್ಕೆ ಪ್ರಧಾನಮಂತ್ರಿ PM ಮೋದಿಯವರೇ ಆಗ್ತಾಯಿದ್ದಾರೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಗೃಹಲಕ್ಷ್ಮಿ 2,000 ರೂಪಾಯಿ ನಾವು ಕ್ಯಾನ್ಸಲ್ ಮಾಡ್ತಾಯಿದ್ದೀವಿ ಅಂತ ಹೇಳ್ಬಿಟ್ಟು ವಿಡಿಯೋದಲ್ಲಿ ಹೇಳಿದರೆ ಅಂತೇಳ್ಬಿಟ್ಟು ಜಾಸ್ತಿ ಜನ ಕೂಡ ವಿಡಿಯೋಗಳು ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ರಾಜ್ಯದಲ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಪಡೆಯಲು ಮರುಪರಿಶೀಲನೆಗೆ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಯಾವಾಗಿಂದ ಅರ್ಜಿ ಹಾಕಬೇಕು, ಮತ್ತೇನಾದರೂ ಅರ್ಜಿಗಳು ಹಾಕೋಕ್ಕೆ ಮತ್ತೆ ಕ್ಯೂಗಳಲ್ಲಿ ನಿಂದಿರಬೇಕಾ ನಾವೆಲ್ಲ ಕೂಡ ಅಂತ ಹೇಳ್ಬಿಟ್ಟು ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗ್ತಾ ಇದ್ದೇವೆ. ಅದಕ್ಕೋಸ್ಕರನೇ ನಾನು ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು 2,000 ರೂಪಾಯಿ ಬರ್ತಾ ಇದ್ದಾವಲ್ಲ, ಆ ಒಂದು 2,000 ರೂಪಾಯಿ ಇನ್ನು ಮುಂದೆ ಬರುತ್ತಾ ಬರಲ್ವಾ ಅಂತಂದರೆ, ನಿಜವಾಗಲೂ ಸ್ನೇಹಿತರೆ, ರಾಜ್ಯದಲ್ಲಿ ನಾವು ಅವಾಗಲೇ ನೋಡಿರುವ ಸಿದ್ದರಾಮಯ್ಯ ಅವರು CM ಆದರೆ ನಾವು 2,000 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ, ಆಗಿದ್ದಾರೆ, ಕೊಡ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿ PM ಆಗ್ತಾಯಿದ್ದಾರೆ. PMಗೆ ಸಂಬಂಧಪಟ್ಟ ಇವತ್ತು ಈ ವಿಡಿಯೋದಲ್ಲಿ 2,000 ರೂಪಾಯಿ ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿಲ್ಲ. ಅದಕ್ಕೋಸ್ಕರ ಇದು ಕಂಟಿನ್ಯೂ ಆಗಿ ಹಾಗೆ ಬರ್ತಾನೆ ಇರುತ್ತೆ. ಯಾಕಂದರೆ ಯಾವುದೇ ಒಂದು ನ್ಯೂಸಲ್ಲಿ ಬಂದಿಲ್ಲ ಇದು ರದ್ದಾಗುತ್ತೆ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓನ್ಲಿ ವಾಟ್ಸಪ್ ವಿಡಿಯೋಗಳಲ್ಲಿ ಮಾತ್ರ ವೈರಲ್ ಆಗ್ತಾ ಇದ್ದಾವೆ, ಕ್ಯಾನ್ಸಲ್ ಆಗ್ತಾಯಿದೆ, ರದ್ದು ಆಗ್ತಾಯಿದ್ದಾವೆ. ನೀವು ಮತ್ತೊಂದು ಸತಿ 2,000 ರೂಪಾಯಿ ಪಡೆಯಲು ಪರಿಶೀಲನೆಗೆ ಅರ್ಜಿ ಹಾಕಬೇಕು ಅಂತ ಹೇಳ್ಬಿಟ್ಟು ಭಾಳಷ್ಟು ಜನ ಕೂಡ ಕನ್ಫ್ಯೂಸಲ್ಲಿದ್ದಾರೆ. ಅದಕ್ಕೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಡ್ತಾ ಇರೋದು ಏನಪ್ಪ ಅಂತಂದರೆ, ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇರೋದು ಒಂದೇ ವಿಷಯ, ಯಾವುದೇ ಕಾರಣಕ್ಕೂ ಇನ್ನೂ ಕೂಡ ಕ್ಯಾನ್ಸಲು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಆಗಲಿ DK ಶಿವಕುಮಾರ್ ಆಗಲಿ ಯಾರು ಕೂಡ ಹೇಳಿಲ್ಲ. ಅದಕ್ಕೋಸ್ಕರ ಯಾರು ಕೂಡ ಮತ್ತೆ ಅರ್ಜಿ ಹಾಕುವಂಥ ಅವಕಾಶ ಅಂತೂ ಇಲ್ಲ. ತಾವು ಕೂಡ 2,000 ರೂಪಾಯಿ ಕಂಟಿನ್ಯೂ ಆಗಿ ಬರುತ್ತೆ. ಇನ್ನು ಕೇವಲ 2 ಅಥವಾ 3 ದಿನದಲ್ಲಿ ನಿಮ್ಮ ಖಾತೆಗೆ 2,000 ರೂಪಾಯಿ, ಅದೇ ರೀತಿ ಅಕ್ಕಿ ದುಡ್ಡು ಕೂಡ ನಿಮ್ಮ ಖಾತೆಗೆ 2 ತಿಂಗಳದ್ದು ಕೂಡ ಬರುತ್ತಾ ಇದ್ದಾವೆ. ಇದೇ ಥರ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.